ಆಚೆ ಸ್ವಲ್ಪ ವಿಟಮಿನ್ ಡಿ ತಗೊಳ್ಳೋಣ ಅಂತ ಬಂದರೆ ಬಿಸಿಲೇ ಬರ್ತಾ ಇಲ್ಲ. ಇಲ್ಲಿ ಟೊಮೆಟೊ ಬೆಳೆದಿತ್ತು ಗೈಸ್, ಯಾರೋ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಬಾಕಲು ತೊಳೆದಿದ್ದೀವಿ, ಇವಾಗ ರಂಗೋಲಿ ಹಾಕಬೇಕು. ಸೊ ಬರೀ ರಂಗೋಲಿ ಹಾಕೋಣ ಗೈಸ್. ಇದೇ ಡೇ 1 ರಂಗೋಲಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ಥರ ಇದೆ ಅಂತ. ನಾನು ಯಾವ ಥರ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ಅಂತ ತಿಳಿಸಿ. ಓಕೆ, ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತು ಮೊದಲನೇ ದಿನ, ನವರಾತ್ರಿಯ ಮೊದಲನೇ ದಿನವಾಗಿರೋದ್ರಿಂದ ಫಸ್ಟ್ ಡೇ ಆಫ್ ನವರಾತ್ರಿ, ಶೈಲಪುತ್ರಿ ದೇವಿಯವರ ಪ್ರಾರ್ಥನೆಯನ್ನು ಮಾಡ್ತಿದ್ದೀವಿ. ನಾವು ಮೊದಲಿಗೆ ದೇವ್ರ ಸಾಮಾನೆಲ್ಲ ಉಜ್ಜಿ, ನೆನ್ನೆ ಮಹಾಲಯ ಅಮಾವಾಸ್ಯೆ ಇತ್ತಲ್ವ, ಹಾಗಾಗಿ ನೆನ್ನೆ ಉಜ್ಜಲಿಲ್ಲ. ಇವತ್ತೆಲ್ಲ ಉಜ್ಜಿ ಪಾತ್ರೆ ಎಲ್ಲ ತೊಳೆದು ನಂತರ ನೈವೇದ್ಯ ಮಾಡಿಕೊಂಡು ಶೈಲಪುತ್ರಿ ದೇವಿಗೆ ನಾವು ಬಿಳಿ ಬಣ್ಣದ ಹೂಗಳು, ಬಿಳಿ ಬಣ್ಣದ ಬಟ್ಟೆ ಹಾಕ್ಕೊಳ್ಳೋದು. ಮತ್ತು ನಾನು ಹಾಗೆ ಅಂದ್ಕೊಂಡೆ, ಬಿಳಿ ಬಣ್ಣದಲ್ಲಿ ಪಾಯಸನೂ ಮಾಡಬೇಕು, ಏನಾದರೂ ಒಂದು ನೈವೇದ್ಯ ಮಾಡಬೇಕು ಅಂತ. ಬಿಳಿ ಬಣ್ಣ ಅಂದರೆ ಏನು, ಹಾಲು ಆ ಥರದ್ದಿರುತ್ತೆ. ಹಾಗಾಗಿ ನಾನು ಪಾಯಸ ಮಾಡಿದ್ದೀನಿ ಇವತ್ತು, ಸೇಮಿಯಾ ಪಾಯಸ. ಸ್ವಲ್ಪ ಸೇಮಿಯಾ ಆಯಿತು, ನೈವೇದ್ಯಕ್ಕೆ ಆಗೋಷ್ಟು ಆಗುತ್ತೆ ಅಂತ ನಾನು ಮಾಡಿದ್ದೀನಿ. ಆಮೇಲೆ ಇನ್ನೊಂದು ಮನಸ್ಸಲ್ಲೇನೋ ಅಂದ್ಕೊಂಡೆ, ನಾನು 10 ದಿನ ಉಪವಾಸ ಇರೋಣ ಅಂತ. ಹಾಗಾಗಿ ಇವತ್ತು ಮೊದಲನೇ ದಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ಇದನ್ನು ನಾನು ಕಳ್ಶಕ್ಕೆ ಹಾಕೋದಕ್ಕೆ ಮೊದಲಿತ್ತು, ಅದು ಒಗ್ದು ಹೋಗಿತ್ತು. ಹಾಗಾಗಿ ಹೊಸ ತೊಗೊಂಬಂದಿದ್ದೀನಿ. ಈಗ ಇಲ್ಲಿ ನಮ್ಮ ಬಾನಸವಾಡಿಯಲ್ಲೇ ಸಿಕ್ತು, ಬಳೆಯ ಅಂಗಡಿಯಲ್ಲಿ. ಅದನ್ನೆಲ್ಲ ಹಾಕಿ ಕಳಶ ಸ್ಥಾಪನೆ ಮಾಡ್ತಾ ಇದ್ದೀವಿ. 10 ದಿನ ಆದಮೇಲೆ ಮತ್ತೆ ಹಬ್ಬಕ್ಕೆ, ವಿಜಯದಶಮಿಗೆ ಉಜ್ಕೊಳ್ಳೋಣ ಅಂತ ಇವತ್ತು ನೀಟಾಗೆಲ್ಲ ಒರೆಸಿ, ಖುಷಿ ಎಲ್ಲ ಹೆಲ್ಪ್ ಮಾಡಿಕೊಟ್ಲು. ಅವಳು ಮನೆ ಕೆಲಸ ಎಲ್ಲ ಮಾಡ್ತಾಯಿದ್ಲು, ನಾನು ಈ ಥರ ದೇವ್ರ ಕೆಲಸ ಎಲ್ಲ ಮಾಡಿಕೊಂಡೆ. ಆಮೇಲೆ ಹೂವು ಎಲ್ಲ ಬಾನಸವಾಡಿನ ತಂದಿದ್ವಿ. ಅಲ್ಲಿ ನಮ್ಗೆ ಗೊತ್ತಿರೋರು ಒಬ್ಬರಿದ್ದಾರೆ, ದೇವಿ ಅಂತ. ಅವರು 100 ರೂಪಾಯಿಗೆ ಚೆನ್ನಾಗಿ ಹೂವು ಕೊಟ್ಟಿದ್ರು. ಹಾಗಾಗಿ ಅಲ್ಲಿನೂ ತೊಗೊಂಬಂದ್ವಿ. ನಮ್ಮ ಸ್ಕೂಲಲ್ಲೂ ಚೆನ್ನಾಗಿ ಪೂಜೆ ಮಾಡ್ತಾರೆ. ಆದರೆ ಸದ್ಯಕ್ಕೆ ಇವತ್ತು ಹೋಗ್ತಾ ಇಲ್ಲ, ಈಗ ಮನೆಯಲ್ಲೇ ಪೂಜೆ ಮಾಡಬೇಕು ಅಂದ್ಕೊಳ್ತಾ ಇದ್ದೀವಿ. ನೋಡಿ, ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಈಗ ಪೂಜೆ ಮಾಡಿ ನಂತರ ಈ ಶೈಲಪುತ್ರಿ ದೇವಿ ಹೆಂಗಸರಿಗೆ ತುಂಬ ಸ್ಟ್ರಾಂಗ್ ಆಗಿರೋದಕ್ಕೆ, ಎಮೋಷ್ನಲ್ ಬ್ಯಾಲೆನ್ಸ್ ಮಾಡೋದಕ್ಕೆ, ಮತ್ತು ಸ್ಟೆಬಿಲಿಟಿ ಈ ಥರದಕ್ಕೆಲ್ಲ ತುಂಬ ಇಂಪ್ರೂವ್ ಮಾಡುತ್ತೆ. ಆಮೇಲೆ ನಮ್ಮಲ್ಲಿ ಏನೇ ಕಷ್ಟಗಳು ಬಂದರೂ ಅದನ್ನು ನಾವು ಹೇಗೆ ಬ್ಯಾಲೆನ್ಸ್ ಮಾಡಿ ಮುಂದಕ್ಕೆ ಹೋಗೋದು ಅನ್ನೋದಕ್ಕೂ ಆ ದೇವರು ನಮಗೆ ಹೆಲ್ಪ್ ಮಾಡುತ್ತೆ. ಈಗ ಇಲ್ಲೊಂದು ಆರ್ಟ್ ನೋಡಿರ್ಬೇಕು ನೀವು, ನಮ್ಮ ಇನ್ನೊಂದು ಮಿನಿ ವ್ಲಾಗಲ್ಲಿ ಖುಷಿ ತೋರಿಸಿದ್ದಾಳೆ. ಅವಳೇ ಮಾಡಿದ್ದಾಳೆ, ಸುಮ್ಮನೆ ಏನೋ ಲಾಸ್ಟ್ ಡೇ ಎಕ್ಸಾಮ್ ಆದಮೇಲೆ ಇದನ್ನೆಲ್ಲ ಕೆಲಸ ಮಾಡಿ ಕೂತ್ಕೊಂಡಿದ್ದಾಳೆ. ನೋಡಿ, ನಾನು ಹೇಳಿದ್ನಲ್ಲ, 150 ರೂಪಾಯಿಗೆ ಅವ್ರು ಇಷ್ಟು ಹೂವು ಕೊಟ್ಟಿದ್ದಾರೆ ಫ್ರೆಂಡ್ಸ್. ನಮ್ಮ ಫ್ರೆಂಡ್ಸ್ ಅಲ್ಲಿದ್ದಾರೆ ಬಾನಸವಾಡಿಯಲ್ಲಿ. ಆಮೇಲೆ ಶೈಲಪುತ್ರಿ ದೇವಿ ಬಗ್ಗೆ ಹೇಳ್ತಾ ಇದ್ನಲ್ಲ, ಹಾಗಾಗಿ ಅವರು ಒಂದು ಕೈಯಲ್ಲಿ ತ್ರಿಶೂಲ ಇಟ್ಕೊಂಡಿರ್ತಾರಂತೆ, ಮತ್ತು ಇನ್ನೊಂದು ಕೈಯಲ್ಲಿ ಕಮಲ ಹೂವು ಇಟ್ಕೊಂಡಿರ್ತಾರೆ. ಮತ್ತು ಅವರ ವಾಹನ ನಂದಿ ಮೇಲೆ ಕುಳಿತಿರ್ತಾರೆ. ಶೈಲಪುತ್ರಿಗೆ ಯಾವುದೇ ಬಿಳಿ ಬಣ್ಣದ್ದು ನಾವು ತೊಟ್ಕೊಂಡ್ರೆ ಮತ್ತು ಅದೇ ಥರದ್ದು ಹಾಕ್ಕೊಂಡ್ರೆ ನಮಗೆ ಒಳ್ಳೆಯದಾಗತ್ತೆ ಅಂತ. ಹಾಗಾಗಿ ನಾನು ಇವತ್ತು ಬಿಳಿ ಸೀರೆನೇ ಉಟ್ಕೊಂಡಿದ್ದೀನಿ. ಆಮೇಲೆ ಖುಷಿನೂ ಬಿಳಿ ಬಟ್ಟೆನೇ ಅವಳು ಹಾಕ್ಕೊಂಡಿದ್ದಾಳೆ, ಫಾಲೋ ಮಾಡ್ತಾ ಇದ್ದಾಳೆ. ಎಷ್ಟು ದಿನ ಫಾಲೋ ಮಾಡ್ತೀವೋ ಗೊತ್ತಿಲ್ಲ, ಫುಲ್ 10 ಡೇಸ್ ಫಾಲೋ ಮಾಡಬೇಕು ಅಂದ್ಕೊಂಡಿದ್ದೀವಿ. ಈಗ ಆರತಿ ಮಾಡಿ ನಮ್ಮ ಖುಷಿಗೆ ಹಸು ಅಂತ ಇದ್ದಾಳೆ. ಪ್ರಜ್ಞಾಗೆ ಫುಲ್ ಡೇ ಸ್ಕೂಲ್ ಇದೆ, ಇವತ್ತು ಮ್ಯಾಥ್ಸ್ ಎಕ್ಸಾಮ್, ಅವಳಿಗೆ ಹೋಗಿದ್ದಾಳೆ, ಅವಳು ಬರ್ತಾಳೆ. ಈಗ ನಾವು ಊದ್ಕಡ್ಡಿ ಹಚ್ಚಿ ಮತ್ತು ಕರ್ಪೂರ ಹಚ್ತೀವಿ.